ರಾಬರಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ ಗೃಹ ಸಚಿವರು ಸಭೆ ಮಾಡಿದ್ದಾರೆ. ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಸಭೆ ಮಾಡಲಾಗಿದೆ. ದರೋಡೆಕೋರರನ್ನ ತಕ್ಷಣಕ್ಕೆ ಹುಡುಕಿ ಬಂಧಿಸುವಂತೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಗೃಹ ಸಚಿವರು. ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ಗೃಹ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರಕರಣವನ್ನ ಭೇದಿಸಿ 24 ಗಂಟೆಯ ಒಳಗಾಗಿ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಗೃಹ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಹಿಡಿತೇವೆ ನಾವು, ಬಿಡೋದಿಲ್ಲ. ಈಗ ಸದ್ಯಕ್ಕೆ ಏನು ಮಾಹಿತಿ ಸಿಕ್ಕಿದೆ ಸರ್? ಇಲ್ಲಿ ಅವರು ಇಲ್ಲ, ಲೀಡ್ ಸಿಕ್ಕಿದೆ. ನಾನು ಯಾವುದನ್ನು ಹೇಳೋಕ್ಕಾಗೋದಿಲ್ಲ. ಲೀಡ್ ಸಿಕ್ಕಿದೆ ಅಷ್ಟೇ ಹೇಳ್ತಿದ್ದೀನಿ. ಆದಷ್ಟು ಶೀಘ್ರವಾಗಿ ಹಿಡಿತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೇನೆ. ನಮ್ಮ ಡಿ ಜಿ ಅವರು, ಕಮಿಷನರು, ನಾವೆಲ್ಲ ಅವರಿಗೆ ಮಾಹಿತಿ ಕೊಟ್ಟಿದ್ದೇವೆ. ಇನ್ನು ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅದರಲ್ಲಿ ಘಟನೆ ನಡೆದಿದ್ದು ಹೇಗೆ ಅಂತ ಹೇಳಿ ದೂರುದಾರ ವಿವರಿಸಿದ್ದಾರೆ. 6-7 ಜನ ಇನೋವಾ ಕಾರ್ನಲ್ಲಿ ಬಂದ್ರು, ದರೋಡೆ ಮಾಡಿದ್ರು. ಮೊದಲಿಗೆ 3 ಕಿಡ್ನಾಪ್ ಮಾಡಿದ್ರು. ಅದಾದ ಬಳಿಕ ಪಿಸ್ತೂಲ್ ತೋರಿಸಿ ಬೆದರಿಸಿ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ರಾಜ್ಯ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿರುವಂತಹ ಪ್ರಕರಣ ಇದು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಹುಡುಕಾಟ ನಡೀತಾ ಇದೆ. ಇದರ ಮಧ್ಯೆ ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ನಲ್ಲಿ ಏನಿದೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಹಾಗಾದ್ರೆ ಎಫ್ಐಆರ್ ನಲ್ಲಿ ಇರೋದೇನು? ದೂರನ್ನ ಕೊಟ್ಟಿರೋರು ವಿನೋದ್ ಚಂದ್ರಾರ್ ಅಲಿಯಾಸ್ ಚಂದ್ರಶೇಖರಯ್ಯ, 47 ವರ್ಷ. ಇವರು ಸಿಎಂಎಸ್ ಕಂಪನಿಯ HBR ಲೇಔಟ್ನ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾರೆ. ಅವ್ರು ಕೊಟ್ಟಿರುವಂತಹ ದೂರಿನಲ್ಲಿ ಅವ್ರು ತಿಳಿಸಿರೋದೇನು ಅಂದ್ರೆ, JP ನಗರ, MG ಟವರ್, ಸಾರಕ್ಕಿ ಮುಖ್ಯ ರಸ್ತೆ, ITI ಲೇಔಟ್ ಇಲ್ಲಿರುವಂತಹ HDFC ಬ್ಯಾಂಕ್ನಿಂದ ನಗದು ಹಣವನ್ನ ಡ್ರಾ ಮಾಡ್ತಾರೆ ಇವರು ಪ್ರತಿದಿನ. ಅದಾದ ಬಳಿಕ HDFC ಬ್ಯಾಂಕ್ ATMಗಳಿಗೆ, ನಗರದಲ್ಲಿರುವಂತಹ HDFC ಬ್ಯಾಂಕ್ ATMಗಳಿಗೆ ಆ ಹಣವನ್ನ ಡೆಪಾಸಿಟ್ ಮಾಡುವಂತಹ ಕೆಲಸವನ್ನ ಪ್ರತಿನಿತ್ಯ ಮಾಡಲಾಗುತ್ತೆ. ಇವತ್ತು ಬೆಳಗ್ಗೆ 9:30ಕ್ಕೆ ಕಸ್ಟೋಡಿಯನ್ ಅಫ್ತಾಬ್, ಚಾಲಕ ವಿನೋದ್, ಗನ್ಮ್ಯಾನ್ ರಾಜಣ್ಣ ಹಾಗೆ ಗನ್ಮ್ಯಾನ್ ತಮ್ಮಯ್ಯ ಇವರು ಸಿಎಂಎಸ್ ವಾಹನದಲ್ಲಿ ಮಧ್ಯಾಹ್ನ 12 ಗಂಟೆ 24 ನಿಮಿಷಕ್ಕೆ JP ನಗರದ HDFC ಬ್ಯಾಂಕ್ನಿಂದ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನ ಡ್ರಾ ಮಾಡ್ತಾರೆ. ಹಣವನ್ನ ಟ್ರಂಕ್ನಲ್ಲಿ ತುಂಬಿಕೊಂಡು ತೆರಳ್ತಾ ಇದ್ದಾಗ ರಾಬರಿ ನಡೆದಿದೆ. ಈ ಬಗ್ಗೆ ಆ ಸಿಎಂಎಸ್ ವಾಹನದಲ್ಲಿದ್ದಂತಹ ಚಾಲಕ ವಿನೋದ್, ಆತ ಫ್ಲೀಟ್ ಮ್ಯಾನೇಜರ್ ಆಗಿರುವಂತಹ ಫಾರೂಕ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾನೆ. ವಿನೋದ್ ಹೇಳಿದ್ದೇನು? ಅಶೋಕ ಪಿಲ್ಲರ್ ಮಾರ್ಗವಾಗಿ ಸಿದ್ದಾಪುರ ಗೇಟ್ ಬಳಿ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ಇನೋವಾ ಕಾರ್ನಲ್ಲಿ ಬಂದು ಅಡ್ಡಗಟ್ಟಿದ್ರು. KA 03 NC 8052 ಈ ನಂಬರ್ನ ಇನೋವಾ ಕಾರ್ ಮೂಲಕ ಅಡ್ಡಗಟ್ಟಿದ್ರು. 6-7 ಜನ ಇದ್ರು. ಬಂದಂತವರು ನಾವು RBIನವರು, ನೀವು ಕೆಳಗಿಳಿರಿ ಅಂತ ಸೂಚಿಸಿದ್ರು. ಅಫ್ತಾಬ್, ರಾಜಣ್ಣ ಹಾಗೆ ತಮ್ಮಯ್ಯ. ಅಫ್ತಾಬ್ ಅಂದ್ರೆ ಕಸ್ಟೋಡಿಯನ್, ರಾಜಣ್ಣ ತಮ್ಮಯ್ಯ ಇವರಿಬ್ರು ಗನ್ಮ್ಯಾನ್. ಇವರನ್ನ ತಮ್ಮ ಇನೋವಾ ಕಾರ್ನಲ್ಲಿ ಆ ದರೋಡೆಕೋರರು ಕೂರಿಸಿದ್ರಂತೆ. ಅದಾದ ಬಳಿಕ ಆ ಚಾಲಕ ವಿನೋದ್ಗೆ ಹಣವನ್ನ ತುಂಬಿರುವಂತಹ ಸಿಎಂಎಸ್ ಗಾಡಿ ಇದೆಯಲ್ಲ, ಅದನ್ನ ಇನೋವಾ ಕಾರ್ನ ಹಿಂದೆ ಫಾಲೋ ಮಾಡ್ಕೊಂಡ್ ಬಾ ಅಂತ ಹೇಳಿ ತಿಳಿಸಿದ್ರಂತೆ. ಅದಾದ ಬಳಿಕ ಇನೋವಾದಲ್ಲಿ ಕರೆದೊಯ್ದಂತಹ 3ರನ್ನ ಎಲ್ಲಿ ತಿಳಿಸಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಚಾಲಕ ಫಾರೂಕ್ಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದಾನೆ. ಅದಾದ ನಂತರ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಪಿಸ್ತೂಲ್ ತೋರಿಸಿ ಚಾಲಕ ವಿನೋದ್ಗೆ ಭಯಪಡಿಸಿದ್ದಾರೆ. ಗಾಡಿಯಲ್ಲಿದ್ದಂತಹ 7 ಕೋಟಿ 11 ಲಕ್ಷ ಹಣವನ್ನ ಇನೋವಾ ಕಾರ್ಗೆ ತುಂಬಿಸಿಕೊಂಡು ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಹೀಗಂತ ದರೋಡೆಯ ಮಾಹಿತಿಯನ್ನ ಫ್ಲೀಟ್ ಮ್ಯಾನೇಜರ್ ಫಾರೂಕ್ಗೆ ಚಾಲಕ ವಿನೋದ್ ನೀಡಿದ್ದ. ಸಿಎಂಎಸ್ ವಾಹನದ GPRS ನ ತಕ್ಷಣ ಚೆಕ್ ಮಾಡುವಂತಹ ಕೆಲಸವನ್ನ ಮ್ಯಾನೇಜರ್ ಫಾರೂಕ್ ಮಾಡಿದ್ದಾನೆ. ಈ ವೇಳೆ ವಾಹನ ಹೊಸೂರು ಡೈರಿ ಸರ್ಕಲ್ ಬಳಿ ಇರೋದು ಗೊತ್ತಾಗುತ್ತೆ. ಅದಾದ ಬಳಿಕ ಸೆಕ್ಯೂರಿಟಿ ಮ್ಯಾನೇಜರ್, ಸಿಎಂಎಸ್ ನ ಸೆಕ್ಯೂರಿಟಿ ಮ್ಯಾನೇಜರ್ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಅದಾದ ನಂತರ ಹೋಗಿ ಪರಿಶೀಲನೆ ಮಾಡಿದಾಗ ಸಿಎಂಎಸ್ ವಾಹನದಲ್ಲಿದ್ದಂತಹ CCTV, ಅದರ ಒಳಭಾಗದಲ್ಲಿ CCTV ಇರುತ್ತೆ, ಅದರ DVR ನ ಕೂಡ ಖದೀಮರು ತೆಗೆದುಕೊಂಡು ಹೋಗಿರೋದು ಸದ್ಯ ಬೆಳಕಿಗೆ ಬಂದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಖದೀಮರ ಜಾಡನ್ನ ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.